ಅಮ್ಮ ಅಪ್ಪ ಏನ್ ಹೇಳಿದ್ರು ಇವಾಗ ಮನೇಲಿ? ಅವ್ರಿಗೆ ಅದೇ ನೋಡ್ದಾಗ್ಲೇನೆ ಸಖತ್ತಾಗಿ ಮಾಡಿದ್ಯಾ ನೀನು ಸೂಪರ್ ಆಗಿ ಮಾಡಿದ್ಯಾ ಅಂತ. ಆದ್ರೆ ನಮ್ಗೆಲ್ಲ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲ್ವಾ, ಇನ್ನ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅನ್ನೋ ಥರ. ನಾನು ಹೌದಾ ಓಕೆ ಅಂತ ನಾನು ಅಲ್ಲ ನಿಶಾ, ಇವಾಗ ಎಲ್ಲರೂ ನಿಮ್ಮನ್ನ ಮನೆಯಲ್ಲಿ ದಿನಾ ಟಿವಿಯಲ್ಲಿ ನೋಡ್ತಿರ್ತಾರೆ. ಸೊ ಇವಾಗ ಫಸ್ಟ್ ಟೈಮ್ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ಬೆಳ್ಳಿ ತೆರೆ ಮೇಲೆ ದೊಡ್ಡದಾಗಿ ಕಾಣಿಸ್ಕೊಂತಾ ಇದ್ದೀರಾ. ಪೇರೆಂಟ್ಸಿಗಂತೂ ಮಕ್ಕಳು ಏನೇ ಮಾಡಿದ್ರು ಇಷ್ಟ, ನಿಮಗೆ ಸಪೋರ್ಟ್ ಕೂಡ ಮಾಡ್ತಿರ್ತಾರೆ, ಫ್ರೆಂಡ್ಸ್ ಇದಾರೆಲ್ಲ. ಸೊ ಇವಾಗ ನಿಮ್ಮನ್ನ ನೀವು ಫಸ್ಟ್ ಟೈಮ್ ಬೆಳ್ಳಿ ತೆರೆ ಮೇಲೆ ನೋಡಿದಾಗ ನಿಮಗೆ ಹೇಗೆ ಫೀಲ್ ಆಯ್ತು? ಬೇರೆ ಎಲ್ಲ ಹೀರೋ ಹೀರೋಯಿನ್ಸ್ ಮೂವಿನ ನೋಡೋದಕ್ಕೆ ಹೋಗ್ತಾ ಇದ್ವಿ, ಇವಾಗ ನೀವೇ ಬಿಗ್ ಸ್ಕ್ರೀನ್ ಮೇಲೆ, ಸೊ ಆ ಅನುಭವ? ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡು ಬೇರೆಯವ್ರ ಮೂವಿ ನೋಡುವಾಗ ಅಂದ್ಕೊಳ್ತಿದ್ದುಂಟು ನಾನು ಯಾವಾಗ ಬರ್ತೀನಿ ಅನ್ನೋ ಥರ. ಸೊ ಒಂಥರ ತುಂಬ ಸ್ಪೆಷಲ್ ಫೀಲಿಂಗು, ಒಂಥರ ಆ ನರ್ವಸ್ನೆಸ್ಸು, ಆ ಒಂದು ಖುಷಿ ಎಲ್ಲ ಮಿಕ್ಸ್ಡ್ ಎಮೋಷನ್ ಅಂತ ಇರುತ್ತಲ್ಲ, ಅದೆಲ್ಲ ಆ ಫೀಲ್ ಆಗಿದ್ದೆ ಇಟ್ ವಾಸ್ ರಿಯಲಿ ನೈಸ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಿಮ್ಮ ವಾಯ್ಸಲ್ಲಿ ಖುಷಿ ಗೊತ್ತಾಗ್ತಾ ಇದೆ. ಸ್ಪೀಕಿಂಗ್ ಆಫ್ ಮ್ಯೂಸಿಕ್ ಅಲ್ಲಿ BGMಸ್ಗಳು, ನಾನು ಟ್ರೇಲರ್ ನೋಡ್ಬೇಕಾದ್ರೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ BGM ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಅಂತ. ಸೊ ನಿಮ್ಮ ಮೂವಿ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ? ನಾನು ಡಬ್ಬಿಂಗ್ ಹೋದಾಗ್ಲೇನೆ ಆ ಮ್ಯೂಸಿಕ್ BGM ಕೇಳೇನ ಓ ಮೈ ಗಾಡ್ ಅಂತ ಅನ್ಸಿದ್ದು. ಸಮಥಿಂಗ್ ಇಟ್ಸ್ ವೆರಿ ಕ್ಯಾಚಿ ಆಗಿದೆ ಆ BGM, ಆ ಸಸ್ಪೆನ್ಸಿಗಂತೂ. ಸ್ಲೋ ಮ್ಯೂಸಿಕ್ ಬರೋದಾಗ ಬೀಟ್ ಫಾಸ್ಟ್ ಆಗೋದು ಇರ್ಬೋದು, ದಟ್ ಇಸ್ ರಿಯಲಿ ನೈಸ್. ತುಂಬ ಖುಷಿ ಆಯಿತು. ವಿಘ್ನೇಶ್ ಅವರು ಮಾಡಿರೋದು. ಯಾ ವೆರಿ ಹ್ಯಾಪಿ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದಕ್ಕೆ. ವೆರಿ ನೈಸ್. ಕೊನೆಯದಾಗಿ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಹೇಳ್ಬಿಡಿ. ಅದು ನಾನು ಶುರುನಲ್ಲೇ ಹೇಳ್ಬಿಟ್ಟೆ, ನಂಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಸ್ಟೆಪ್ಪಲ್ಲೂ ಅಂತ. ದೇ ಆರ್ ಆ್ಯಕ್ಚುಲಿ ವೆರಿ ಸಪೋರ್ಟಿವ್. ಆ್ಯಂಡ್ ಆಲ್ಸೋ ನಮ್ಮ ಚಿತ್ರದಲ್ಲಿರೋ 3 ಗೀತೆಗಳು ಸೂಪರ್ ಆಗಿ ಮೂಡ್ ಬಂದಿದೆ. ಆ್ಯಂಡ್ ಆ 3 ಫಸ್ಟ್ ಸಾಂಗ್ ಡವ ಡವ ಬಂದಿದ್ದು ಐಶ್ವರ್ಯ ಮ್ಯಾಮ್ ಹಾಡಿದ್ದು, ಆ್ಯಂಡ್ ಸುನಿಧಿ ಅವ್ರು ಇನ್ನೊಂದು ಸಾಂಗ್ ಹಾಡಿದ್ರು, ಮನವೇ ಇರುಳ, ಆ್ಯಂಡ್ ಜಸ್ಕರಣ್ ಸಿಂಗ್ ಎಸ್ ಹಾಡಿದ್ದು. ಆ್ಯಂಡ್ ಬ್ಯೂಟಿಫುಲ್ ಲಿರಿಕ್ಸ್ ಬರೆದಿರೋದು ಮಹೇಂದ್ರ ಸರು. ಆ ಲಿರಿಕ್ಸು ಅಷ್ಟು ಚೆನ್ನಾಗಿದೆ, ಅಷ್ಟು ಪದಗಳನ್ನ ತುಂಬಿಸಿದ್ದಾರೆ ಒಂದು ಸಾಂಗಲ್ಲಿ. ಅದು ಅಷ್ಟು ಬೇಗ ಯಾರಿಗೂ ತುಂಬ ತಲೆಗೆ ಹೋಗಲ್ಲ. ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಬರೋದು ಆ ಲಿರಿಕ್ಸ್ ಎಲ್ಲ. ತುಂಬ ಡೀಪ್ ಡೌನ್ ಆಗಿ ಯೋಚನೆ ಮಾಡಿದ್ರೆ ಮೀನಿಂಗ್ ಅರ್ಥ ಆಗೋದು. ಸೊ ಇಟ್ಸ್ ಲೈಕ್ ದ್ಯಾಟ್. ಇಟ್ಸ್ ಬ್ಯೂಟಿಫುಲ್ ಲಿರಿಕ್ಸ್ ನಮ್ಮ ಮಹೇಂದ್ರ ಸರ್ ಬರೆದಿದ್ದು. ಆ್ಯಂಡ್ ಬ್ಯೂಟಿಫುಲ್ ಡೈರೆಕ್ಷನ್ ನಮ್ಮ ಚೆನ್ನ ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರತನ್ ಸರ್, ಚೆಲ್ವಾ ಸರ್. ಸೊ ಇವ್ರದೆಲ್ಲ ಸಪೋರ್ಟು ನನಗೆ 100% ಫಸ್ಟಿಂದನೂ ಇದೆ. ಆ್ಯಂಡ್ ಅದಕ್ಕೆ ಇವತ್ತು ಮೂವಿ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಆ್ಯಂಡ್ ಅದಕ್ಕೆಲ್ಲದಕ್ಕೂ ಆಡಿಯನ್ಸ್ ಆಶೀರ್ವಾದ ಇದೆ. And really grateful. Thank you. Very sweet, very well said. ಹಾಗೆ ಆಡಿಯನ್ಸ್, ವ್ಯೂವರ್ಸ್, ಅಂಶು ಮೂವಿ ರಿಲೀಸ್ ಆಗಿದೆ, ಚೆನ್ನಾಗಿ ಟಾಕ್ ಬರ್ತಾ ಇದೆ, ಸಕ್ಸಸ್ಫುಲ್ ಆಗ್ತಾ ಇದೆ. ನೀವು ಕೂಡ ನಿಮ್ಮ ನಿಯರೆಸ್ಟ್ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಗೆಲ್ಸಿ, ನಿಶಾಕ್ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಬೆಳ್ಳಿ ತೆರೆ ಮೇಲೆ ಅವರು ಬರ್ತಾ ಇದ್ದಾರೆ, ಸ್ಮಾಲ್ ಸ್ಕ್ರೀನಲ್ಲೂ ಇರ್ತಾರೆ, ಬೆಳ್ಳಿ ತೆರೆಯಲ್ಲೂ ಇರ್ತಾರೆ. ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಮಾತುಕತೆ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.